ಹಾಯ್ ನಮಸ್ತೆ. ಆಹಾರ ಗುತ್ತಿಗೆ ಸ್ವಾಗತ. ಇವತ್ತು ನೋಡಿ ನಾನು ಹೆಸರು ಕಾಳು ಕಡಲೆಕಾಳು ಮೊಳಕೆ ಕಟ್ಟಿದ್ದೆ. ಇವಾಗ ಚಕೋತ ಸೊಪ್ಪು ತಂದುಬಿಟ್ಟು ಇದನ್ನು ಮೊಸಪ್ಪು ಮಾಡೋಣ ಅಂತ. ಚಕೋತ ಸೊಪ್ಪಿಂದ ಒಂದೇ ಒಂದು ಸೊಪ್ಪು ಚಕೋತ ಮಾತ್ರ ಹಾಕಿಬಿಟ್ಟು ನೀವು ಈ ಕಾಳು ಹಾಕಿ ಮೊಸಪ್ಪು ಮಾಡಿ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಇದನ್ನು ನಾವು ನೀಟಾಗಿ ತೊಳ್ಕೊಂಬಂದು ಇದನ್ನು ಬೇಯಿಸೋಕ್ಕಿಡೋಣ. ಬೇಯಿಸುವಾಗ ನಾವು ಏನೇನು ಹಾಕ್ಬೇಕಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಇವಾಗ ನಾನು ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ನೀಟಾಗಿ ಒಂದು 2 ಸತಿ ತೊಳೆದ್ಬಿಟ್ಟು ನಾವು ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಈಗ 2 ಸತಿ ಇದನ್ನು ನಾನು ತೊಳ್ಕೊಂಬರ್ತೀನಿ, ಬನ್ನಿ. ನಾನು ನೀಟಾಗಿ ತೊಳ್ಕೊಂಬಂದಿದ್ದೀನಿ ಒಂದು 2-3 ಸತಿ. ಸೊಪ್ಪಲ್ಲಿ ಕಲ್ಲು ಮಣ್ಣು ಇರುತ್ತೆ, ಅದಕ್ಕೆ ನೀಟಾಗಿ ತೊಳ್ಕೊಬೇಕು. ಒಂದು ನಾವು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಈ ಕುಕ್ಕರಿಗೆ ಮಾತ್ರ ನಾವು ಇದನ್ನು ಸೊಪ್ಪು ಹಾಕ್ಕೊಳ್ಳೋಣ. ಹಾಕೊಂಡ್ಬಿಟ್ಟು ಇದಕ್ಕೆ ಏನೇನು ಐಟಮ್ಸ್ ಹಾಕೋದಂತ ನಾನು ನಿಮಗೆ ತೋರಿಸ್ತೀನಿ. ಒಂದು 5 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನಾನು ನೋಡಿ. ಒಂದು 5 ಹಸಿಮೆಣ್ಸಿಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದೇ ಒಂದು ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ನಾನು ಸ್ವಲ್ಪ ಏನು ಕಾಳು ತೊಗೊಂಡಿದ್ನಲ್ಲ, ಈ ಕಾಳು ಸ್ವಲ್ಪ ಇದನ್ನು ನಾನು ತೊಳೆದು ಇಟ್ಕೊಂಡಿದ್ದೆ. ಒಂದು ಅರ್ಧ ಕಾಳು ಇದಕ್ಕೆ ನಾವು ಹಾಕ್ಕೊಳ್ಳೋಣ. ಅರ್ಧ ರುಬ್ಬಕ್ಕೆ ಹಾಕ್ಕೊಳ್ಳೋಣ, ಅರ್ಧ ಮಾತ್ರ ನಾವು ಒಗ್ಗರಣೆಗೆ ಹಾಕೋಣ. ನೋಡಿ, ಒಂದು 5-6 ಸ್ಪೂನ್ ಆಗೋಷ್ಟು ನಾನು ತೊಗರಿಬೇಳೆ ಹಾಕೋತಾಯಿದ್ದೀನಿ. ಯಾಕಂದರೆ ಗಟ್ಟಿ ಬರಲಿ ಅಂತ. ಚೆನ್ನಾಗಿರುತ್ತೆ ಇದು ಮೊಸಪ್ಪು ಮಾತ್ರ ಸೂಪರಾಗಿರುತ್ತೆ. ಇದು ಬರೀ ಚಕೋತದಾಗಿರೋದಕ್ಕೆ. ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಇವಾಗ ನಾನು 1 ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇವಾಗ ನಾವು ಇದು ಸೊಪ್ಪು ತೊಯ್ಯುವಷ್ಟು ನಾವು 1 ಚೊಂಬು ನೀರು ಹಾಕ್ಕೊಳ್ಳೋಣ. 1 ಚೊಂಬು ನೀರು ಹಾಕ್ಕೊಂಬಿಟ್ಟು ನಾವು ಇವಾಗ ಇದನ್ನು ಮುಚ್ಚಳ ಮುಚ್ಚಿ 1-2 ವಿಶಿಲ್ ಬರಿಸಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನುಣ್ಣಗೆ ಬೆಂದಿದೆ ಇದು. ಇವಾಗ ನಾವು ಇದನ್ನು ಒಂದು ದೊಡ್ಡ ಜಾರ್ ತೊಗೊಂಡ್ಬಿಟ್ಟು, ಚಿಕ್ಕದಾದ್ರಾಗಿರ್ಬೋದು ದೊಡ್ಡದಾದ್ರಾಗಿರ್ಬೋದು, ಇದನ್ನು ಇವಾಗ ನಾವು ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಂಬರೋಣ, ಬನ್ನಿ. ಸ್ವಲ್ಪ ಜಾರ್ಗೆ ಹಾಕಿಟ್ಟು ನಾವು ಸ್ವಲ್ಪ ತಣ್ಣಗಾಗಿಂದ ಇದನ್ನು ನಾನು ರುಬ್ಕೊಂಬರ್ತೀನಿ. ನೋಡಿ, ಇದನ್ನು ಹಾಕಿಬಿಟ್ಟು ಸ್ವಲ್ಪ ತರಿಯಾಗಿ ನಾನು ರುಬ್ಕೊಂಬಂದು ಒಗ್ಗರಣೆ ಹಾಕೋದು ತೋರಿಸ್ತೀನಿ, ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ರುಬ್ಕೊಂಬಂದಿದ್ದೀನಂತ. ಈ ಥರ ನೀವು ಸಣ್ಣಗೆ ನುಣ್ಣಗೆ ರುಬ್ಬಕ್ಕೆ ಹೋಗಬಾರ್ದು. ಹಿಂಗೆ ತರಿಯಾಗೇ ಇರಬೇಕು, ಅಷ್ಟು ಚೆನ್ನಾಗಾಗುತ್ತೆ ಈ ಚಕೋತ ಸೊಪ್ಪು. ಮೊಳಕೆ ಕಾಳು ಹಾಕಿ ಮಾಡಿದ್ರೆ ಮಾತ್ರ ಕಾಲು ನೋವು, ಬೆನ್ನು, ಕೈ ಕಾಲು ಎಲ್ಲ ನೋವಿದ್ದರೆ ಈ ಥರ ಕಾಳುಗಳು ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಇದನ್ನು ನಾನು ಒಗ್ಗರಣೆ ಹಾಕಿ ತೋರಿಸ್ತೀನಿ, ಬನ್ನಿ. ನೋಡಿ, ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಇಟ್ಕೊಂಡ್ಬಿಟ್ಟು ಒಂದು 2-3 ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಎಣ್ಣೆ ಜಾಸ್ತಿ ಬೇಕಾದ್ರೆ ಹಾಕ್ಕೋಬೋದು, ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಆದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ಲ. ನೋಡ್ಕೊಂಬಿಟ್ಟು ಎಣ್ಣೆ ಹಾಕ್ಕೊಂಡು ನೀವು ಯಾವುದೇ ತರಕಾರಿ ಆಗಿರಲಿ, ನಾನ್ ವೆಜ್ ಆಗಿರಲಿ, ವೆಜ್ ಆಗಿರಲಿ, ಎಲ್ಲದಕ್ಕೂ ನೋಡಿಕೊಂಡು ಎಣ್ಣೆ ಹಾಕ್ಕೊಂಡು ಅಡುಗೆ ಮಾಡಬೇಕು. ಇವಾಗ ನಾನು 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ, 1 ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ, ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಹಸಿ ಕರಿಬೇವು ಸೊಪ್ಪಿದ್ರೆ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಸೊಪ್ಪು ಮಾತ್ರ ಸೂಪರಾಗಿರುತ್ತೆ. ಇವಾಗ ಇದನ್ನು ನಾವು ಸ್ವಲ್ಪ ಇದನ್ನು ತಿರುವೋಣ. ಸ್ವಲ್ಪ ಇದನ್ನು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊಪ್ಪು ಕಾಳು ನೆನೆಸಿರೋದು, ಕಾಳುಗಳು ಬೇಯಿಸಿ ಪಲ್ಯಗಳು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ನಾನ್ ವೆಜ್ಗಿಂತ ನೀವು ತರಕಾರಿಗಳು, ಸೊಪ್ಪು ಇಂಥವೆಲ್ಲ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಮಕ್ಕಳಿಗೆ ಡೈಲಿ ತರಕಾರಿ ಬೇಯಿಸ್ಕೊಡೋದಾಗಿರಲಿ, ಕಾಳುಗಳು ಬೇಯಿಸ್ಕೊಡೋದಾಗಿರಲಿ, ಸೊಪ್ಪು ಸಾರಾಗಿರಲಿ, ಎಲ್ಲ ಥರನೂ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿನ್ಕೊತಾರೆ. ಇವಾಗ ನಾನು ಸ್ವಲ್ಪ ಕಾಳು ತೆಗೆದಿಟ್ಟಿದ್ನಲ್ಲ, ಒಂದು ಅರ್ಧ ಕಪ್ಪಷ್ಟು ನಾನು ಇವಾಗ ಕಾಳು ಹಾಕ್ಕೊತಾ ಇದ್ದೀನಿ. ಯಾಕಂದ್ರೆ ಬಾಯಿಗೆ ನೆಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿ ಸಿಗುತ್ತೆ ಇದು. ಈ ಕಾಳುಗಳು ಹಾಕ್ಕೊಂಡು ಸೊಪ್ಪು ಮೊಸಪ್ಪು ಮಾಡ್ಕೊಂಡು ನೋಡಿ ನೀವು, ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರುತ್ತೆ. ಬರೀ ಸೊಪ್ಪು ಮಾಡೋ ಬದಲು ಈ ಥರ ಮೊಳಕೆ ಕಾಳೆಲ್ಲ ನೆನೆಹಾಕ್ಬಿಟ್ಟು ನೀವು ಸೊಪ್ಪು ಸಾರು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ 1 ನಿಮಿಷ ಇದು ಬೇಯಲಿ, ಯಾಕಂದರೆ ಇದು ಹಸಿ ಕಾಳಲ್ವ, ಸ್ವಲ್ಪ ಇದನ್ನು ಬೇಯಕ್ಕೆ ಬಿಡೋಣ. ನೋಡಿ, ಇವಾಗ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪು ನಾವು ಸ್ವಲ್ಪ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ಇವಾಗೂ ಸ್ವಲ್ಪ ಇದಕ್ಕೆ ನಾನು ಸ್ವಲ್ಪ ಕಾಳು ಬೇಯಲಿ ಅಂತ ನಾನು ಒಂದು ಅರ್ಧ ಚಿಟಿಕೆಯಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಬಿಟ್ಟು ಇದಕ್ಕೆ ನಾವು ಈಗ ಸ್ವಲ್ಪ ನೀರು ಹಾಕೋಣ.
ಬೇಕಂದ್ರೆ ನೀವು ಸೊಪ್ಪು ಬೇಯಕ್ಕಿತ್ತಾಗೆ ನೀವು ಕಾಳನ್ನು ಸಪ್ರೇಟಾಗಿ ಬೇಯಿಸ್ಕೋಬೋದು. ಏನಕ್ಕೆ ಬೇಯಿಸೋದು ಅಂತೇಳಿ ಹಿಂಗೆ ಒಗ್ಗರಣೆಯಲ್ಲಿ ಅವೇನು ಮೊದಲೇ ನೆನೆಸಿರೋದಿರುತ್ತಲ್ವ, ಜಾಸ್ತಿ ಹೊತ್ತು ಬೇಯಿಸೋದೇನಿರಲ್ಲ. ಒಂದೇ ಒಂದು ನಿಮಿಷ ಇದು ಬೆಂದರೆ ಸಾಕು. ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡು ಆಮೇಲೆ ಸೊಪ್ಪು ಸುರಿದ್ಬಿಟ್ಟು ಉಪ್ಪು ಖಾರ ನೋಡಿ ಮಾಡ್ಕೊಂಡ್ರೆ ಆಯಿತು, ಸೊಪ್ಪು ಸಾರು ರೆಡಿ. ಇವಾಗ ಸ್ವಲ್ಪ ಬೇಯಲಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದು 2 ಕಾಳು ಬೆಂದೈತಿ. ಇವಾಗ ನಾವು ಇದನ್ನು ಸೊಪ್ಪೇನು ರುಬ್ಕೊಂಡಿದ್ದೀವಲ್ಲ, ಸೊಪ್ಪು ಹಾಕೋಣ. ನೋಡಿ ರುಬ್ಬಿರೋದೆಲ್ಲ ಇದಕ್ಕೆ ನಾವು ಇವಾಗ ಹಾಕ್ಕೊಳ್ಳೋಣ. ನಾನು ಜಾರ್ ತೊಳ್ಕೊಂಬಂದು ಆ ನೀರನ್ನ ಇದಕ್ಕೆ ನಾನು ಹಾಕ್ತೀನಿ. ನೋಡಿ ಇವಾಗ ಜಾರ್ ತೊಳೆದಿರೋದು ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗ್ಬಾರ್ದು. ಇದು ಸ್ವಲ್ಪ ಗಟ್ಟಿ ಇದ್ರೇ ಸೊಪ್ಪು ಸಾರು ಚೆನ್ನಾಗಿರೋದು. ಗಟ್ಟಿಗೆ ಮಾಡಿಕೊಂಡು ನೀವು ಆರಾಮಾಗಿ ಅನ್ನದ ಜೊತೆಗಾಗಿರ್ಬೋದು, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. 4 ಹಸಿಮೆಣ್ಸಿನ್ಕಾಯಿ ನಾನು ಹಾಕಿದ್ದೆ. ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕಂದ್ರೆ ನೀವು ಚಿಲ್ಲಿ ಪೌಡ್ರು ನೀವು ಇದಕ್ಕೆ ಹಾಕ್ಕೋಬೋದು. ನನಗೆ ಹಸಿಮೆಣ್ಸಿನ್ಕಾಯಿ ಸಾಕು ಅಂತ ನಾನು ಇಷ್ಟೇ ಮಾಡಿದ್ದೀನಿ. ಇವಾಗ ಚೆನ್ನಾಗಿದ್ದು ಕುದಿ ಬರಲಿ. ಇವಾಗ ಇದಕ್ಕೆ ನಾವು ಉಪ್ಪು ಖಾರ ಹಾಕಿಬಿಟ್ಟು ಟೇಸ್ಟ್ ನೋಡಿಕೊಂಡು ನಾವು ಸೊಪ್ಪು ಸಾರು ಮಾಡ್ಕೊಂಡು ತಿಂದರೆ ಸಾಕು, ರೆಡಿ ಆಗುತ್ತೆ. ನೋಡಿ ಫಸ್ಟ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಫಸ್ಟ್ ವಿಡಿಯೋ ಹಾಕೋದೆಲ್ಲ ನಾವು ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಆವಾಗ ನಾವು ಫಸ್ಟ್ ಹಾಕೋ ವಿಡಿಯೋ ಎಲ್ಲ ನೀವೇ ನೋಡ್ಕೋಬೋದು. ಈ ಸೊಪ್ಪು ಸಾರಿಂದ ತುಂಬ ಬೆನಿಫಿಟ್ ಐತೆ. ಸೊಪ್ಪು ಸಾರು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಅಂತ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಸೊಪ್ಪಾಗಿರ್ಬೋದು, ಕಾಳುಗಳು ನೆನೆಸಿ ಮೊಳಕೆ ಕಟ್ಟಿ ತಿನ್ನೋದ್ರಿಂದ, ಬೆಳಗ್ಗೆ ಎದ್ದಿದ ತಕ್ಷಣ ಒಂದೊಂದು ಮುಷ್ಟಿ ಮೊಳಕೆ ಕಾಳು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಈ ಥರ ಸೊಪ್ಪನ್ನು ಮಾಡಿಕೊಂಡು ನೀವು ತಿನ್ನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಚಕ್ಕೋತ ಸೊಪ್ಪಿನ ಮಹಿಮೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದು ಸ್ವಲ್ಪ ಬೇಯಲಿ. ಬೆಂದ ನಂತರ ನಾನು ನಿಮಗೆ ಇನ್ನೊಂದು ಸತಿ ತೋರಿಸ್ತೀನಿ ಕುದೀತಾ ಇತ್ತಂತ. ಇದು ಫಸ್ಟೇ ನಾವು ಸೊಪ್ಪು ಬೇಯಿಸಿರ್ತೀವಲ್ವ, ಆಮೇಲೆ ನಾವು ಏನು ಮಸಾಲೆ ಇರೋಲ್ಲ, ಏನೂ ಇಲ್ಲ. ಸ್ವಲ್ಪ ಈರುಳ್ಳಿ, ಎಣ್ಣೆ, ಕರ್ಬೇವು ಸೊಪ್ಪು ಹಾಕಿರ್ತೀವಿ. ಅದಕ್ಕೋಸ್ಕರ ಇದೆಲ್ಲ ಚೆನ್ನಾಗೆಲ್ಲ ಕುದೀಲಿ ಅಂತೇಳಿ ರುಬ್ಬಿರೋದು. ನಾವು ಕಾಳೆಲ್ಲ ಫಸ್ಟೇ ಬೇಯಿಸಿರ್ತೀವ. ಒಂದು ಕುದಿ ಬಂದರೆ ಸಾಕು, ಸೂಪರಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ನಂಚ್ಕೊಳ್ಳೋಕೆ ಈ ಥರ ಕಾಳುಗಳು ಸಿಕ್ಕರೆ ಅಂತರ ಮಸ್ತಾಗಿರುತ್ತೆ. ಹಸಿ ಕಾಳು, ಅವರೆಕಾಳು ಸೀಸನ್ದಾಗ ಹೆಂಗೆ ನಾವು ಸೊಪ್ಪು ಸಾರಿಗೆ ಹಾಕಿ ಮಾಡ್ತೀವಿ, ಇದೇ ಥರ ಈ ಒಣ ಕಾಳುಗಳೆಲ್ಲ ರಾತ್ರಿ ನೆನೆಕ್ಬಿಟ್ಟು ಈ ಥರ ಸೊಪ್ಪು ಸಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಕಾಳು ಸೊಪ್ಪು ಸಾರು, ನಾನು ಚಕ್ಕೋತ ಸೊಪ್ಪಿನ ಸೊಪ್ಪು ಸಾರು ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.